ನೋಡಿ ಇವಾಗ ಇಲ್ಲಿ ವ್ಯೂ ಬರ್ತಾ ಇಲ್ಲ. ಓಕೆ, ಡೌನ್ ಹೇಗಿದೆ, ಮೇಲಿದೆ, ಪುಸ್ಟ್ ಅಂತೂ ಭರ್ಜರಿ ಸಿಕ್ಕಿದೆ. ಇದಕ್ಕೆ ರಿಯಲ್ ಟೈಮ್ ನಲ್ಲಿ ಹೋಗ್ತಾ ಇದ್ವಿ. ಓಕೆ, ರಿಯಲ್ ಟೈಮ್ ನಲ್ಲಿ ನೋಡಿ ನಾವು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವೆಲ್ಕಮ್. ಇವತ್ತು ನಾವು ಮಾಡ್ತಿರೋಂಥ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಬೂಸ್ಟ್ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಒಂದು ಲಾಂಗ್ ವಿಡಿಯೋಗೆ ಹೇಗೆ ಬೂಸ್ಟ್ ಕೊಡಬೇಕು ಮತ್ತೆ ಆಲ್ರೆಡಿ ನಾನು ಮಾಡಿ ಬಿಟ್ಟಿದ್ದೀನಿ. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟಡಿ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಸಿಂಪಲ್ ಆಗಿ ಹೇಳಬೇಕಾಗಿದ್ದು ನಮ್ಮ ಒಂದು ವಾಯ್ಸ್ ವಿಡಿಯೋ ಇಲ್ಲಿ ನಿಮಗೆ ಕಾಣ್ತಿರ್ಬೋದು. ಓಕೆ, ಸ್ಕ್ರೀನ್ ನಲ್ಲಿ ನಿಮಗೆ ಇಲ್ಲಿ ಕಾಣ್ತಿರ್ತಾ ನೋಡಿ. ನಾವು ನಮ್ಮ ಒಂದು ಶಾರ್ಟ್ಸ್ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ವಿ. ಎಷ್ಟು ವ್ಯೂ ಬಂದಿದ್ದಾವೆ ನೋಡೋಣ. ಓಕೆ, ಅದರಿಂದ ನಮಗೆ ಏನು ಲಾಭ ಆಗತ್ತೆ, ನಮ್ಮ ಒಂದು ಲಾಂಗ್ ವಿಡಿಯೋದಲ್ಲಿ ಏನು ಲಾಭ ಆಗುತ್ತೆ ಅಂತ ಕೂಡ ನೋಡೋಣ. ಓಕೆ ನೋಡಿ, ನಾನು ಆಲ್ರೆಡಿ ಬಿಟ್ಟಿದ್ದೀನಿ 226 ವ್ಯೂ ಬಂದಿದ್ದಾವೆ. ಓಕೆ, ಇದು ನಮ್ಮ ಒಂದು ಶಾರ್ಟ್ಸ್ ವ್ಯೂ ನೋಡಿ. ರಿಫ್ರೆಶ್ ಮಾಡ್ತಾ ಇದ್ದೀನಿ, ಎಷ್ಟು ವ್ಯೂ ಬರ್ತಾವ ನೋಡೋಣ. ಓಕೆ, ರಿಫ್ರೆಶ್ ಮಾಡಿದ್ದೀವಿ, ಇನ್ನು ವ್ಯೂ ಬಂದಿಲ್ಲ. ಆದರೆ ಹಿಂದೆ ನೋಡೋಣ 181 ಇದೆ. ಇವಾಗ ಕೂಡ ರಿಫ್ರೆಶ್ ಮಾಡ್ತಾ ಇದ್ದೀವಿ ಕಳೆದ ವಿಡಿಯೋದಲ್ಲಿ. ಓಕೆ, ಇಲ್ಲಿ 180 ವ್ಯೂನೇ ಬರ್ತಾ ಇದ್ದಾವೆ. ಸೊಕಾಸಾಗಿ ವ್ಯೂ ಬರ್ತಾ ಇದ್ದಾವೆ, ಇಲ್ಲೊಂದಿಲ್ಲ. ಓಕೆ, ಇಲ್ಲಿ ನಾವು ಅನಾಲಿಟಿಕ್ಸ್ ತೆಗೆದಿದ್ವಿ. ಓಕೆ, ಇಲ್ಲಿ ನೋಡ್ಬೋದು ನೋಡಿ ಗ್ರಾಫ್ ಹೇಗಿದೆ, ಮೇಲಿದೆ. ಓಕೆ, ವ್ಯೂ ಬರ್ತಾ ಇದ್ದಾವೆ ಅಂತ. ಹಿಂಗಿಲ್ಲ ಗ್ರಾಫ್, ಹಿಂಗಿದ್ರೆ ಡೌನ್ ಆಗಿ ವ್ಯೂ ಬರ್ತಾ ಇಲ್ಲ, ಜನರು ನೋಡ್ತಾ ಇಲ್ಲ ಅಂತ ಅರ್ಥ. ಆದ್ರೆ ಇಲ್ಲಿ ಗ್ರಾಫ್ ಮೇಲಿದೆ ಅಂದ್ರೆ ಬೂಸ್ಟ್ ಸಿಕ್ಕಿದೆ. ಓಕೆ, ಹಿಂಗಿದ್ರೆ ನಾಟ್ ಬೂಸ್ಟ್, ಹಿಂಗಿದ್ರೆ ಬೂಸ್ಟ್. ಓಕೆ, ಬೂಸ್ಟ್ ಸಿಕ್ಕಿದೆ. ಓಕೆ, ನಾವು ಇಲ್ಲಿ ನೋಡ್ಬೇಕು ನಮ್ಮ ಒಂದು ಎಲ್ಲಿಂದ ಟ್ರಾಫಿಕ್ ಸೋರ್ಸ್ ಬಂದಿದೆ ಅಂತ. ಓಕೆ, ನಾವು ನೋಡ್ತಾ ಇದ್ದೀವಿ ಶಾರ್ಟ್ಸ್ ಫಂಡ್ ಇಂದ 169 ಮತ್ತೆ ಯೂಟ್ಯೂಬ್ ಸರ್ಚ್ ಇಂದ 10%. ಓಕೆ, ಯೂಟ್ಯೂಬ್ ಸರ್ಚ್ ಅಂದ್ರೆ ನಮ್ಮ ಒಂದು ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ನಾವು ಮ್ಯಾಚ್ ಮಾಡಿ ಹಾಕಿದ್ದೀವಿ. ಅಂದ್ರೆ ಹೇಗಪ್ಪ ಅಂದ್ರೆ ನಮ್ಮ ಒಂದು ಟ್ಯಾಗ್ ಏನಿರುತ್ತೆ, ನಮ್ಮ ಒಂದು ಟೈಟಲ್ ಏನಿರುತ್ತೆ ಮೀಡಿಯಂ ಲೋ ಇರುತ್ತೆ, ಅದು ಮೇಲ್ಗಡೆ ಇರುತ್ತೆ. ಜಾಸ್ತಿ ಜನ ಸರ್ಚ್ ಮಾಡ್ತಿರ್ತಾರೆ, ಆದ್ರೂ ಕೂಡ ಸಿಗ್ತಾ ಇಲ್ಲಲ್ಲ. ಆ ಒಂದು ಅಂತ ಟ್ಯಾಗ್ ನಾವು ಟೈಟಲ್ ನ ಹಾಕಿ ಮ್ಯಾಗೆ ಸರ್ಚ್ ಮಾಡೋದಂಗೆ ಒಂದು ರಿಸರ್ಚ್ ಮಾಡಿ ಒಂದು ಕೀವರ್ಡ್ ಹಾಕಿದೀವಿ. ಮತ್ತೆ ಆಲ್ರೆಡಿ ಕೂಡ ವಿಡಿಯೋ ಬಿಟ್ಟಿದ್ದೀನಿ, ಹೋಗಿ ವಾಚ್ ಮಾಡಿ. SEO ಅಂತೇಳಿ ಒಂದು ಯೂಟ್ಯೂಬ್ SEO ಸರ್ಚ್ ಅಂತೇಳಿ ಒಂದು ವಿಡಿಯೋನ ಬಿಟ್ಟಿದ್ದೀನಿ, ಹೋಗಿ ವಾಚ್ ಮಾಡಿ. ಮತ್ತೆ ಒಂದು 2, 3, 4 ವಿಡಿಯೋನ ಫುಲ್ ಯೂಟ್ಯೂಬ್ ಪೋಸ್ಟ್ ಬಗ್ಗೆನೆ ಹಾಕಿದ್ದೇನೆ, ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಹೋಗಿ ವಾಚ್ ಮಾಡಿ. ಓಕೆ, ಇದಾದ್ಮೇಲೆ ನಾವು ಹೇಳಬೇಕಾಗಿದ್ದು ನಮ್ಮ ಒಂದು ಲಾಂಗ್ ವಿಡಿಯೋಗೆ ಹೇಗೆ ಬೂಸ್ಟ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಮಗೆ ಇಂಟ್ರೆಸ್ಟ್ ಸಿಕ್ಕಿದೆ 728, ಅದನ್ನು ಕೂಡ ಮೇಲಿದೆ. ಓಕೆ ನೋಡಿ, ನಿನ್ನೆ ರಾತ್ರಿ ಬಿಟ್ಟಿದೆ, ನಿನ್ನೆ ರಾತ್ರಿ ಹಿಂಗಾಗಿ ಮತ್ತೆ 12ಕ್ಕೆ ಡೌನ್ ಆಯ್ತು. ಓಕೆ, ಡೌನ್ ಆಗಿ ಮತ್ತೆ ಹಿಂಗ್ ಬಂತು, ಮತ್ತೆ ಮುಂಜಾನೆ 7 ಗಂಟೆಯಿಂದ ಮೇಲೆ ಹೋಗ್ತಾ ಇದೆ. ಓಕೆ, ಮುಂಜಾನೆ 7 ಗಂಟೆಯಿಂದ ಮೇಲೆ ಹೋಗ್ತಾ ಇದೆ. ಓಕೆ, ಈ ಒಂದು ಶಾರ್ಟ್ಸ್ ವಿಡಿಯೋಗೆ ಜನರು ನೋಡ್ತಿದ್ದಾರೆ. ಇವಾಗ ಎಷ್ಟು ವ್ಯೂ ಬಂದಿದ್ದಾವೆ ಅಂತ ನೋಡೋಣ. ಓಕೆ ನೋಡಿ, ನಾನು ಆಗಲೇ 180 ವ್ಯೂ ಇತ್ತು, ಈಗ 183 ವ್ಯೂ ಆಗಿದೆ. ಓಕೆ, ವ್ಯೂ ಬರ್ತಾ ಇದ್ದಾವೆ. ಹಿಂದಿನ ವಿಡಿಯೋನ ಒಂದು ಕೂಡ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಂದಂತ ಒಂದು ಶಾರ್ಟ್ಸ್ ವ್ಯೂಗೆ ಎಷ್ಟಪ್ಪ ಅಂದ್ರೆ 700. ಓಕೆ, 700 ವ್ಯೂ ಬಂದಿದ್ದಾವೆ ಕೂಡ. ಅದನ್ನು ಕೂಡ ನಾನು ಗ್ರಾಫ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ವ್ಯೂ ಬರ್ತಾ ಇಲ್ಲ. ಓಕೆ, ಡೌನ್ ಆಗಿದೆ, ವ್ಯೂ ಬರ್ತಾ ಇಲ್ಲ. ಆದ್ರೂ ಕೂಡ ಲಾಂಗ್ ಟರ್ಮ್ ದಲ್ಲಿ ವ್ಯೂ ಬಂದೇ ಬರುತ್ತೆ. ಓಕೆ, ಯೂಟ್ಯೂಬ್ ಸರ್ಚ್ ಅಲ್ಲಿ ಮತ್ತೆ ಯಾವುದೋ ಒಂದು ಸೋರ್ಸ್ ನಲ್ಲಿ ವ್ಯೂ ಬಂದೇ ಬರುತ್ತೆ. ಓಕೆ, ಈಗ ಏನೋ ಡೌನ್ ಆಗಿದೆ, ಎದಕ್ಕೆ ಡೌನ್ ಆಗಿದೆ ಅಂತ ನೋಡ್ಬೇಕು, ಕುಂತು ನೋಡ್ಕ್ಯಾಸ ಅದು ಮತ್ತೆ ಮೇಲೆ ಹೋಗಂಗೆ ಮಾಡೋಣ. ಓಕೆ, ಈಗಂತ ಆಗಲ್ಲ, ಆಮೇಲೆ ನೋಡೋಣ. ಬೂಸ್ಟ್ ಸಿಗತ್ತೆ, ಜನರು ಮತ್ತೆ ನೋಡ್ತಾರೆ. ಓಕೆ, ಯೂಟ್ಯೂಬ್ ಸರ್ಚ್ ಇಂದ ಸಿಗತ್ತೆ, ಯಾವುದೇ ಒಂದು ಸೋರ್ಸ್ ಇಂದ ಸಿಗತ್ತೆ. ಓಕೆ, ನಾವು ಇವಾಗ ಸಿಂಪಲ್ ಆಗಿ ಹೇಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಒಂದು ಶಾರ್ಟ್ಸ್ ವಿಡಿಯೋ ಇಂದ ನಮ್ಮ ಲಾಂಗ್ ವಿಡಿಯೋಗೆ ಹೇಗೆ ಬೂಸ್ಟ್ ಸಿಗತ್ತೆ. ಬನ್ನಿ, ಹಾಗಾದ್ರೆ ನಾವು ಟೋಟಲ್ ರಿಯಲ್ ಟೈಮ್ ನಲ್ಲಿ ಹೋಗ್ತಾ ಇದ್ವಿ. ಓಕೆ, ರಿಯಲ್ ಟೈಮ್ ನಲ್ಲಿ ನೋಡಿ, ನಮ್ಮ ಒಂದು 3 ಶಾರ್ಟ್ಸ್ ನಾವು ಬಿಟ್ಟಿದ್ವಿ. ನಮಗೆ ಬಂದಂತ 703 ವ್ಯೂ ಮತ್ತೆ 227 ವ್ಯೂ, 183 ವ್ಯೂ. ನಾನು ನಿಮಗೆ ಯಾಕೆ ಹೇಳಿದೆ, ಯೂಟ್ಯೂಬ್ ಸರ್ಚ್ ಇಂದ ಮತ್ತೆ ಶಾರ್ಟ್ಸ್ ಫಂಡ್ ಇಂದ ಮತ್ತೆ ಸಜೆಷನ್ ಇಂದ ಎಲ್ಲಾ ಕಡೆಯಿಂದ ವ್ಯೂ ಬಂದಿದೆ, ಬರ್ತಾ ಇದೆ. ಓಕೆ, ನಾವು 60 ಮಿನಿಟ್ಸ್ ಅನ್ನ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ನೋಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಒಂದು ವರ್ಷದ ಹಿಂದೆ ವ್ಯೂ, 1 ವರ್ಷದ ವಿಡಿಯೋನ ನಾವು ಬಿಟ್ಟಿದ್ವಿ. ಆದ್ರೂ ಕೂಡ ಇವಾಗ 32 ವ್ಯೂ ಬಂದಿದ್ದಾವೆ. ಓಕೆ, 1 ವರ್ಷದ ಹಿಂದೆ. ಆದ್ರೂ ಕೂಡ ಇವತ್ತು ಒಂದು ಟ್ರಾಫಿಕ್ ಸೋರ್ಸ್ ನಲ್ಲಿ ಸಿಕ್ತು. ಓಕೆ, ಆರ್ಡರ್ ಯೂಟ್ಯೂಬ್ ಫ್ಯೂಚರ್ ಅಂದ್ರೆ ಯಾವುದೋ ಒಂದು ಫ್ಲಾಕ್ಟ್ ಒಂದು ಆ್ಯಪ್. ಓಕೆ, ಯಾವುದೋ ಒಂದು ಬೇರೆ ಆ್ಯಪ್ ನಲ್ಲಿ ನಮ್ಮ ಒಂದು ವಿಡಿಯೋ ಶೋ ಆಗಿದೆ. ಓಕೆ, ಇಲ್ಲಿ ನೋಡಿ ಹೇಗೆ ಬೂಸ್ಟ್ ಸಿಕ್ತಪ್ಪ ಅಂದ್ರೆ ಹೇಳ್ಬೇಕಂದ್ರೆ ಒಬ್ಬನ ಬಂದು ನಮಗೆ ಒಂದು ಬೂಸ್ಟ್ ಕೊಟ್ಟ. ಓಕೆ, ಇಬ್ರು ಬಂದ್ರು ಕಾಣತ್ತೆ. ಈಗ ನೋಡಿ, ಇಬ್ರು, ಆಗಲೇ ಒಂದಿತ್ತು, ಇಲ್ಲ ಸಾರಿ 2 ಇತ್ತು. ಓಕೆ ನೋಡಿ, ನಮ್ಮ ಒಂದು 3 ಶಾರ್ಟ್ಸ್ ವಿಡಿಯೋನ ನಾವು ಹಾಕಿದೀವಿ. ಓಕೆ, ಅದು ಬೇರೆ ಜನರಿಗೆ ಹೋಗಿ ಸಿಕ್ಕಿದೆ. ನಮ್ಮ ಒಂದು ಯೂಟ್ಯೂಬ್ ಏನ್ ಮಾಡಿದೆ ಅಂದ್ರೆ ನಮ್ಮ ಒಂದು ಹಿಂದಿನ ವಿಡಿಯೋ ಏನಿದೆ
ಅದು ಚಲೋ ಇದ್ರೆ ಅಷ್ಟೇ ಹಿಂದಿನ ವಿಡಿಯೋ ಏನಿದೆ ಅದು ಮತ್ತೆ ಬ್ರೌಸ್ ಫೀಚರ್ಗೆ ಅವ್ರಿಗೆ ತೋರಿಸಿದೆ. ಓಕೆ, ಬ್ರೌಸ್ ಫೀಚರ್ಗೆ ತೋರಿಸಿದೆ. ಅದೇ ಬೇರೆ ಸಜೆಷನ್ದಲ್ಲಿ ತೋರಿಸಿರ್ಬೋದು, ಮತ್ತೆ ಅದರ್ ಯೂಟ್ಯೂಬ್ ಫ್ಯೂಚರ್ದಲ್ಲಿ ತೋರಿಸಿರ್ಬೋದು. ಓಕೆ ನೋಡಿ, ಈ ತರ ಇನ್ನೊಂದು ಕೂಡ ವಿಡಿಯೋ ಕಾಲ್ಗಳಿದೆ ನೋಡಿ. ಇದು ಎಕ್ಸ್ಟ್ರೈನ್ ಅಂತೇಳಿ ವಾಚ್ ನಾನು ಇದು ಮಾಡಿದೆ ನೋಡಿ. ಇದು ನೋಡಿ ಗ್ರಾಫ್ ಹೇಗಿದೆ, ಮೇಲಿದೆ. ಬೂಸ್ಟ್ ಅಂತೂ ಭರ್ಜರಿ ಸಿಕ್ಕೈತಿ. ಇದಕ್ಕೆ ಹೇಳ್ಬೇಕಂದ್ರೆ ಬೂಸ್ಟ್ ಸಿಕ್ಕೈತಿ. ಮತ್ತೆ ಇಂಪ್ರೆಷನ್ ಕೂಡ ನೋಡೋಣ ನೋಡಿ. 2000 ಇಂಪ್ರೆಷನ್, 500 ವ್ಯೂ ನೋಡಿ. ಎಷ್ಟು ಗ್ರ್ಯಾಂಡ್ ಆಗಿದೆ ಈ ವಿಡಿಯೋ. ಓಕೆ ನೋಡಿ, 20% ಅಂದ್ರೆ ಒಂದ್ ದಿನಕ್ಕೆ 20 ಜನ ಕ್ಲಿಕ್ ಮಾಡ್ತಿದ್ದಾರೆ. ಓಕೆ, ಇದು ನಾವು ಕೆಳಗಡೆ ನೋಡಬಹುದು. 18 ಯೂಟ್ಯೂಬ್ ಸರ್ಚ್ ಇಂದ 18 ಬಂದಿದೆ ನೋಡಿ. ಈ ಒಂದು ಟೈಟಲ್ ನೀವು ಸರ್ಚ್ ಮಾಡಿದ್ರೆ ನನ್ನ ವಿಡಿಯೋ ಗ್ಯಾರಂಟಿ ಸಿಗತ್ತೆ. ಓಕೆ ನೋಡಿ, ಯೂಟ್ಯೂಬ್ ಸರ್ಚ್ ಇಂದ ನಮ್ಮ ಒಂದು ವ್ಯೂ ಸಿಕ್ಕಿದೆ ನೋಡಿ. ಯೂಟ್ಯೂಬ್ ಸರ್ಚ್ ನಲ್ಲಿ 92% ಇದೆ. ಮತ್ತೆ ಎಕ್ಸ್ಟರ್ನಲ್ ಆ್ಯಪ್ಸ್, ಓಕೆ ಇದು ನೋಡಿ ಎಕ್ಸ್ಟರ್ನಲ್ ಆ್ಯಪ್ಸ್, ಇದು ಕ್ರಿಯೇಟರ್ ಸ್ಟುಡಿಯೋ ಗೂಗಲ್ ಸರ್ಚ್ ನಲ್ಲಿ ಸಿಗ್ತಾ ಇದೆ. ವಾಟ್ಸ್ಆಪ್ ನಲ್ಲಿ ಅಪ್ಲೋಡ್ ಅಂದ್ರೆ ಶೇರ್ ಮಾಡ್ತಿದ್ದಾರೆ ಜನರು. ಓಕೆ, ಎಕ್ಸ್ಟ್ರೀಮ್ ಇದು ನೋಡಿ, ಯೂಟ್ಯೂಬ್ ಸರ್ಚ್ ಸ್ಟ್ರೀಮ್. ಓಕೆ ನೋಡಿ, ಇದೆಲ್ಲ ಕೀವರ್ಡ್. ಇವು ಜನರು ಸರ್ಚ್ ಮಾಡಿದಾಗ ನಮ್ಮ ಒಂದು ವಿಡಿಯೋ ಸಿಕ್ಕಂತ ಕೀವರ್ಡ್ ಅದು ತೊಗೊಂಡೋಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದು. ಓಕೆ, ಮತ್ತೆ ಕೂಡ ರ್ಯಾಂಕಿಂಗ್ ಜಾಸ್ತಿ ಸಿಗತ್ತೆ ನೋಡಿ. ಇಂಪ್ರೆಷನ್ ಕೂಡ ಮೇಲೆ ನೋಡಿ ಬೂಸ್ಟ್ ಸಿಕ್ಕಿದೆ. ಅಂದ್ರೆ ಶಾರ್ಟ್ಸ್ ವಿಡಿಯೋ ನಾವು ಅಪ್ಲೋಡ್ ಮಾಡಿದೀವಿ. ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ 700 ಜನ 1000 ಮಂದಿ ನೋಡಿದ್ರಕ್ಕೆ ಅದು ನಮ್ಮ ಯೂಟ್ಯೂಬ್ ಏನ್ ಮಾಡುತ್ತೆ, ಒಂದು ಬ್ರೌಸ್ ಪಿಕ್ಚರ್ಗೆ ಸಜೆಷನ್ಗೆ ಕಳಿಸುತ್ತೆ. ಇಲ್ಲಾಂದ್ರೆ ಜನರು ನಮ್ಮ ಒಂದು ಶಾರ್ಟ್ಸ್ ವಿಡಿಯೋ ನೋಡಿ ಚಲೋ ಇದೆ ಶಾರ್ಟ್ಸ್, ಮತ್ತೆ ಒಳಗಡೆ ಬಂದು ಬೇರೆ ವಿಡಿಯೋನು ವಾಚ್ ಮಾಡ್ತಿದ್ದಾರೆ. ಆ ತರ ಒಂದು ನಮ್ಮ ಒಂದು ಯೂಟ್ಯೂಬಿನಲ್ಲಿ ಲಾಂಗ್ ವಿಡಿಯೋದಲ್ಲಿ ಬೂಸ್ಟ್ ಸಿಗ್ತಾ ಇದೆ. ಓಕೆ, ಆ ತರ ಒಂದು ಯೂಟ್ಯೂಬ್ ನಲ್ಲಿ ಒಂದು ಲಾಂಗ್ ವಿಡಿಯೋಗೆ ಬೂಸ್ಟ್ ಸಿಗ್ತಾ ಇದೆ ನೋಡಿ. ಗ್ರಾನಿ 3 ಶಾರ್ಟ್ಸ್ ನಾನು ಬಿಟ್ಟಿದ್ದೆ, ಅದನ್ನು ಕೂಡ ವ್ಯೂ ಬಂದಿದೆ ನೋಡಿ. ವೆಲ್ ಡನ್, ಯೂಟ್ಯೂಬ್ ಇಂದ ನಮಗೆ ವೆಲ್ ಡನ್ ವ್ಯೂ 300 ನೋಡಿ. ಎಷ್ಟು ಟೈಮ್ ಸಿಕ್ಕಿದೆ, 3 ಗಂಟೆ ಟೈಮ್ ಸಿಕ್ಕಿದೆ. ಓಕೆ, ಯುವರ್ ಅದರ್ ಶಾರ್ಟ್ಸ್ ಅಂಡ್ ವ್ಯೂವರ್ಸ್ ವಾಚ್ಡ್ ನೋಡಿ. ಅದರ್ ಕೂಡ ವಾಚ್ ಮಾಡ್ತಿದ್ದಾರೆ ನಮ್ಮ ಒಂದು ಶಾರ್ಟ್ಸ್ ಅಂತೇಳಿ. ಅದರ್ ವಾಚ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಒಳಗಡೆ ಚಾನಲ್ ಅಲ್ಲಿ ಬಂದು ಬೇರೆ ಬೇರೆ ತರ ಶಾರ್ಟ್ಸ್ ಇದೆಯೋ ಇಲ್ಲ ಅಂತ ಸರ್ಚ್ ಮಾಡ್ತಿದ್ದಾರೆ. ಬೇರೆ ಬೇರೆ ವಿಡಿಯೋ ಹೇಗಿದಾವೆ ಅಂತ ನೋಡ್ತಿದ್ದಾರೆ. ಓಕೆ, ಆ ತರ ಒಂದು ನಮ್ಮ ಒಂದು ಲಾಂಗ್ ವಿಡಿಯೋಗೆ ಬೂಸ್ಟ್ ಸಿಕ್ಕಿದೆ. ಓಕೆ, ಮತ್ತೆ ರಿಫ್ರೆಶ್ ಮಾಡೋಣ, ಮತ್ತೆ ಎಷ್ಟು ವ್ಯೂ ಬಂದಾವೆ ಎಷ್ಟಿಲ್ಲ ನೋಡಿ. ನೋಡಿ ಚೇಂಜ್ ಆಯ್ತು. ಮತ್ತೆ ಲಾಂಗ್ ವಿಡಿಯೋಗೆ ಇಷ್ಟ ಇರ್ಕಲ್ ಅಂತ ಒಂದು ವಿಡಿಯೋನ ಬಿಟ್ಟಿದೆ, ಅದನ್ನು ಕೂಡ ಬೂಸ್ಟ್ ಸಿಕ್ಕಿದೆ ನೋಡಿ. ಅದನ್ನು ಕೂಡ ಗ್ರಾಫ್ ಮೇಲಿದೆ. ಓಕೆ, ಈ ತರ ನೋಡಿ ಗ್ರಾಫ್ ಎಷ್ಟು ಮೇಲಿದೆ ನೋಡಿ. ಓಕೆ, ನಾನು ಹೇಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಮ್ಮ ಒಂದು ಶಾರ್ಟ್ಸ್ ವಿಡಿಯೋದಿಂದ ನಮ್ಮ ಒಂದು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋಗೆ ಬೂಸ್ಟ್ ಸಿಗ್ತಾ ಇದೆ. ಅಂದ್ರೆ ಜಾಸ್ತಿ ಜನರಿಗೆ ರೀಚ್ ಆಗ್ತಾ ಇದೆ ಅವರಿಗೆ. ಮತ್ತೆ ನಮ್ಮ ಒಂದು ಚಾನಲ್ ಒಳಗಡೆ ಬರುವಂತ ಒಂದು ಅವಕಾಶ ಆಗಿ ಕೊಟ್ಟಿದ್ದೆ ಒಂದು ಶಾರ್ಟ್ಸ್ ವಿಡಿಯೋ. ಓಕೆ, ಒಳಗಡೆ ಬರುವಂತ ಒಂದು ಅವಕಾಶ ಸಿಕ್ಕಿದೆ. ಒಂದು ಒಳಗಡೆ ಬಂದು 1 2 3 ಜನ 4 ಜನ 5 ಜನ ಬಂದು ನಮ್ಮ ವಿಡಿಯೋನ ನೋಡಿ ಮತ್ತೆ ಅವರು ಒಂದು ಮೂಮೆಂಟ್ ನ ನೋಡ್ತಿದ್ದಾರೆ ನಮ್ಮ ಒಂದು ವಿಡಿಯೋದಲ್ಲಿ. ಓಕೆ, ಬನ್ನಿ ಸಿಗೋಣ ಇದೇ ತರ ಒಂದು ಡಿಫರೆಂಟ್ ವಿಡಿಯೋ, ಮತ್ತೆ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋ, ಮತ್ತೆ ಇದೇ ತರ ಒಂದು ಸ್ಟಡಿ ಪರ್ಪಸ್ ಆಗಿ ಒಂದು ವಿಡಿಯೋನ ಮತ್ತೆ ಸೆಕೆಂಡ್ ವಿಡಿಯೋ ಸಿಗ್ತೀನಿ. ಮತ್ತೆ ಏನಾದ್ರೂ ಒಂದು ಮೂಮೆಂಟ್ ಸಿಕ್ತಪ್ಪ ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿಬಿಡ್ತಿದ್ದೀನಿ. ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಕೋರ್ಸ್ ಪೂರ ಬಿಟ್ಟಿದ್ದೀನಿ, ಹೋಗಿ ವಾಚ್ ಮಾಡಬಹುದು. ಬನ್ನಿ ಸಿಗ್ತೀನಿ. ಓಕೆ, ಇನ್ನೊಂದು ನಾನು ಹೇಳೋದನ್ನ ಮರ್ತ್ಬಿಟ್ಟೆ. ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಶಾರ್ಟ್ಸ್ ವಿಡಿಯೋ ನಾನು ಶಾರ್ಟ್ಸ್ ಕ್ರಿಯೇಟ್ ಮಾಡೇ ಇಲ್ಲ, ಎಡಿಟಿಂಗ್ ಮಾಡೇ ಇಲ್ಲ. ಸಿಂಪಲ್ ಆಗಿ ನಾನು ಲಾಂಗ್ ವಿಡಿಯೋನ ಏನ್ ಎಡಿಟಿಂಗ್ ಮಾಡಿದ್ದೆವು ಅಲ್ಲೇ ಹೋಗಿ ಒಂದು ಕಟ್ ಮಾಡಿ ಯೂಟ್ಯೂಬ್ ದಲ್ಲಿ ಫ್ಯೂಚರ್ ಇದೆ, ಅಲ್ಲಿ ಹೋಗಿ ನಾವು ಕಟ್ ಮಾಡಿ ಅಪ್ಲೋಡ್ ಮಾಡಿದ್ದ ಒಂದು ವಿಡಿಯೋ. ಇವು 3 ವಿಡಿಯೋ ಆಲ್ರೆಡಿ ನಾನು 100 ಗೇಮಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಅಲ್ಲಿಂದಾನೇ ನಾನು ಶಾರ್ಟ್ಸ್ ನ ಕ್ರಿಯೇಟ್ ಮಾಡಿ ಬಿಡ್ತಾ ಇದ್ದೀನಿ. ಓಕೆ, ಈ ಒಂದು ಹೇಳೋದನ್ನ ಮಾಡ್ಬಿಟ್ಟೆ. ಇಲ್ಲಿಂದ ನಮಗೆ ಬೂಸ್ಟ್ ಸಿಗ್ತಾ ಇದೆ. ಮತ್ತೆ ಆ ವಿಡಿಯೋನ ನಾವು ಶಾರ್ಟ್ಸ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡೋದು ಚಾಲು ಮಾಡಿದೆ, ಮತ್ತೆ ಗೇಮಿಂಗಿಗೆ ಬೂಸ್ಟ್ ಸಿಕ್ಕಿದೆ. ಓಕೆ, ನೀವು ನೋಡಿದ್ರಲ್ಲ ಹೀಗೆ ನಾವು ಹೇಗೆ ಬೂಸ್ಟ್ ಸಿಕ್ಕಿದೆ. ಗ್ರಾಫ್ ಮೇಲೆ ಹೋಗಿದ್ದೇವೆ, ಮೇಗೆ ಹೋಗಿದ್ದಾರೆ ಅಂತ ಹೇಳಿ. ಬನ್ನಿ ಸಿಗ್ತೀನಿ. ಬೆಳದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.